ರೈತ ಬಾಂಧವರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮಷಿನ್ ಇದೆ. ಈಗ ತೋಟದಲ್ಲಿ ಜೋಳ ಹಾಕಿರ್ತಾರೆ ಅಥವಾ ಕಡಲೆ ಗಿಡ ಹಾಕಿರ್ತಾರೆ, ಪಕ್ಷಿಗಳ ಕಾಟ, ಗಿಣಿಗಳ ಕಾಟ, ನವಿಲ್ ಕಾಟ ಆಗಿರ್ಬೋದು, ಅವಕ್ಕೆ ಏನೋ ಒಂದು ಕರೆಂಟ್ ಕೊಟ್ಟು ಅವನ್ ಸಾಯಿಸಿ ಅಥವಾ ಏನೋ ಒಂದು ರಾಸಾಯನಿಕಗಳನ್ನ ಹಾಕಿ ಸಾಯಿಸೋ ಬದಲು ಈ ತರ ಒಂದು ಮಿಷಿನ್ ಇತ್ತು ಅಂತಂದ್ರೆ ಇದು ಪ್ರತಿ 2 ನಿಮಿಷ 3 ನಿಮಿಷಕ್ಕೆ ಒಂದೊಂದ್ಸಲಿ ಈ ತರ ಸೌಂಡ್ ಮಾಡ್ತಿರುತ್ತೆ. ಆ ಸೌಂಡ್ಗೆ ಪಕ್ಷಿಗಳು ಎದುರ್ಕೊಂಡು ಓಡ್ತವೆ, ಮತ್ತೆ ಯಾರೋ ಇದಾರೆ ಅಂತ ಹೇಳಿ ಬರೋದಿಲ್ಲ. ಸೊ ಇದು ಏನಂತಂದ್ರೆ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡ್ದಲೆ ಅವುಗಳಿಂದ ಬೆಳೆಗಳನ್ನ ಕಾಪಾಡ್ಕೊಬಹುದು ಅಂತ ಹೇಳ್ಬೋದು ನಾನು ಇದನ್ನ. ಇದಕ್ಕೆ ಹೆಂಗೆ ಪವರ್ ಕನೆಕ್ಷನ್? ಇದಕ್ಕೆ ಮೇಡಮ್ ಮೇಲ್ಗಡೆ ಸೋಲಾರ್ ಇದೆ. ಸೋಲಾರ್ ಥ್ರೂ ನಿಮ್ಗೆ ಕನೆಕ್ಷನ್ ಇರುತ್ತೆ, ಯಾವಾಗಲೂ ಬ್ಯಾಟರಿ ಇರುತ್ತೆ, ಮೈಕು ಆ ಕಡೆ ಈ ಕಡೆ 2 ಸ್ಪೀಕರ್ ಬರುತ್ತೆ. ಒಳಗಡೆ ನಿಮ್ಗೆ ಬೇಕು ಅಂತಂದ್ರೆ ಬ್ಲೂಟೂತ್ ಕನೆಕ್ಷನ್ ಗೆ ಆಪ್ಷನ್ ಕೂಡ ಇದೆ. ಬ್ಲೂಟೂತ್ ಹಾಕೋಬಹುದು, ಮೆಮೊರಿ ಕಾರ್ಡ್ ಹಾಕೋಬಹುದು. ಇದರ ಮಿನಿ FM ಅಥವಾ ರೇಡಿಯೋ ತರ ಅಂತ ಹೇಳ್ಬೋದು. ಓಕೆ, ಈ ಸಾಂಗ್ ಎಲ್ಲ ಹಾಕೊಳ್ಬಹುದು, ಹಾಡ್ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೃಷಿ ಮಾಡಬಹುದು. ಆರಾಮಾಗಿ ಒಬ್ಬರೇ ಕೆಲಸ ಮಾಡೋ ಒಂದು ಹಾಡ್ ಹಾಕೊಂಡು ತೋಟ ತುಂಬಾ ಎಲ್ಲ ಪಕ್ಷಿಗಳು ಕೇಳಿಸ್ಕೊಂಡು ಕೆಲಸ ಮಾಡಬಹುದು. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ಹೆಂಗಂತಂದ್ರೆ ಒಬ್ಬ ಕೃಷಿಕರ ಜೀವನ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಹಗಲೆಲ್ಲ ಕೆಲಸ ಮಾಡಿ ಮತ್ತೆ ರಾತ್ರಿನೂ ಕೂಡ ತನ್ನ ಬೆಳೆಗಳನ್ನ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿರ್ತಾನೆ ರೈತ. ಕಾರಣ ಏನು ಅಂತಂದರೆ ಈ ಕಾಡು ಹಂದಿಗಳ ಕಾಟ, ಮತ್ತು ಯಾವುದಾದ್ರೂ ಒಂದು ಪ್ರಾಣಿ ಬಂದು ಎಲ್ಲಿ ನನ್ನ ಬೆಳೆನ ಹಾಳು ಮಾಡಿಬಿಡುತ್ತೋ ಅನ್ನೋ ಒಂದು ಭಯ. ಹಾಗಾಗಿ ಈ ರೀತಿಯಾದಂತಹ ಒಂದು ಮಷಿನ್ ಏನಾದರೂ ನೀವು ನಿಮ್ಮ ತೋಟದಲ್ಲಿ ಅಳವಡಿಸಿದ್ದೇ ಆಗಿದ್ರೆ ಇದಕ್ಕೆ ನೋಡಿ ನೀವೇನು ಯಾವುದೇ ಒಂದು ಪೆಟ್ರೋಲ್ ಹಾಕಬೇಕಾಗಿಲ್ಲ, ಮತ್ತು ಯಾವುದಾದ್ರೂ ಒಂದು ಪವರ್ ಕನೆಕ್ಷನ್ ಕೊಡಬೇಕಾಗಿಲ್ಲ. ಎಲ್ಲ ಸೋಲಾರ್ಲಿಂದ ಇದು ಆಪ್ರೇಟ್ ಆಗ್ತಾ ಇರುವಂಥದ್ದು. ಸೊ ನೋಡಿ, ಆಗಾಗ 3 ನಿಮಿಷಕ್ಕೊಮ್ಮೆ ಈ ಥರ ಸೌಂಡ್ ಮಾಡುತ್ತಂತೆ. ಹಿಂಗೆ ಸೌಂಡ್ ಮಾಡಿದಾಗ ನೋಡಿ ನನಗೆ ಭಯ ಆಗೋಗ್ಬಿಡ್ತು, ಇನ್ನು ಪ್ರಾಣಿ ಪಕ್ಷಿಗಳ ಕತೆಗೇನು ಎದೆ ಹೊಡ್ಕೊಂಡು ಹೋಗ್ಬಿಡ್ತಾವೋ ಯಾರೋ ಬಂದರು ಅಂತಂತೇಳಿ. ಸೊ ಹಾಗಾಗಿ ನಿಮ್ಮ ಬೆಳೆಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಇದನ್ನು ನೀವು ಬಳಸ್ಬೋದು. ಸುಮ್ಮನೆ ನೋಡಿ ಆ ಕಾಡು ಪ್ರಾಣಿಗಳಿಗೆ ಏನಾದ್ರೂ ಒಂದು ಔಷಧಿ ಕೊಟ್ಟು ಅವುಗಳಿಗೆ ಇನ್ನೊಂದೇನೋ ಅನಾಹುತ ಆಗಿ ಅದಕ್ಕಿಂತ ಈ ರೀತಿಯಾದಂಥ ಒಂದು ಶಬ್ದ ಮಾಡೋದ್ರಿಂದ ಶಬ್ದವರ್ಧಕವನ್ನು ನೀವು ಬಳಸೋ ಮೂಲಕ ಅವುಗಳನ್ನು ಓಡಿಸ್ಬೋದು, ಬೆಳೆಗಳನ್ನು ಕಾಯ್ಕೊಳ್ಬೋದು. ಇದಕ್ಕಿಂತ ಸರಳ ಮಾರ್ಗ ಬೇಕಾ? ಬರ್ರಿ ನೀವು ಅಗ್ರಿಮಾಲ್ಗೆ, ಇದಕ್ಕಿಂತ ಇನ್ನೂ ವಿಶೇಷವಾದಂಥ ವಿಚಾರಗಳು ನಿಮ್ಗೆ ಸಿಗುತ್ತೆ.